ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನಾನು ಮಾಡಿ ತೋರಿಸ್ತಿರುವ ಕೋಳಿ ಮೊಟ್ಟೆ ಗ್ರೇವಿ ನೀವು ಎಷ್ಟೋ ಥರದ ಎಗ್ ಕರಿ ತಿಂದಿರ್ತೀರ. ಆದರೆ ಈ ಎಗ್ ಕರಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಇರೋರೆಲ್ಲ ಮತ್ತೆ ಮತ್ತೆ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ರೋಟಿಗೆ, ಪುಲ್ಕಾಗೆ, ಚಪಾತಿಗೆ, ಇಡ್ಲಿಗೆ ಎಲ್ಲದಕ್ಕೂ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು. ನಾನು 10 ಮೊಟ್ಟೆನ ಬೇಯಿಸಿ ಸಿಪ್ಪೆ ಎಲ್ಲ ಸುಲಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲ ಏನೇನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಒಂದು ಜಾರಿಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಒಂದು 5 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಇಡಿಯಷ್ಟು ಪುದೀನ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅದೇ ಸಾಕು ರುಬ್ಕೊಳ್ಳೋದಕ್ಕೆ. ಆಮೇಲೆ 5-10 ಗೋಡಂಬಿ ಸಹ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗೋಡಂಬಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಬರೋಣ. ಈಗ ರುಬ್ಕೊಂಬಂದಿರೋದಾಗಿದೆ ಫ್ರೆಂಡ್ಸ್, ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ ಅಂತ. ಹಾಗೆಯೇ ಇದು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಸ್ಟವ್ ಮೇಲೆ 4 ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು, ನಾನು 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಬಿಸಿ ಆಗೋಕ್ಕೆ ಬಿಡೋಣ. ಈಗ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಿಡಿಯುತ್ತೆ ಇದಕ್ಕೆ. ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಅರ್ಧ ಕಪ್ಪಷ್ಟು ಸಣ್ಣಗೆ ಹಚ್ಕೊಂಡಿರೋದು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಬ್ರೌನಿಶ್ ಆಗಿ ಬರೋ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆಗಿದೆ ನೋಡಿ, ಈ ಥರ ಬ್ರೌನ್ ಆಗಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಈಗ ಟೊಮಟೊ ಒಂದು ಅರ್ಧ ಕಪ್ಪಷ್ಟು, 2 ಟೊಮಟೊ ಸಾಕು. ಅರ್ಧ ಕಪ್ಪಷ್ಟು ಟೊಮಟೊ ಹಾಕ್ತಾಯಿದ್ದೀನಿ. ಇದಕ್ಕೇನು ಇದು ಮಿಕ್ಸ್ ಮಾಡ್ಕೊಂಡು ಇದನ್ನ ಪೇಸ್ಟು ಸಹ ಮಾಡ್ಕೋಬೋದು. ಟೊಮಾಟೊ ಇಲ್ಲ ಅಂದರೆ ಕಟ್ ಮಾಡಿ ಈ ಥರ ನಾನು ಹಾಕ್ಕೊಳ್ಳಬೋದು. ನಿಮಗೆ ಯಾವ ಥರ ಈಸಿ ಅನಿಸುತ್ತೋ ಆ ಥರ ಹಾಕ್ಕೊಳ್ಳಿ. ನಾನು ಇದೇ ಥರ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗೆ ಹಾಕ್ಕೊಳ್ತೀನಿ, ಟೊಮಾಟೊ ಚೆನ್ನಾಗಿ ಬೇಯುತ್ತೆ ಅನ್ನೋ ಇದಕ್ಕೆ. ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೀವು ಲೋ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು. ನಾನೀಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಮಸಾಲೆ ಎಲ್ಲ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಹಾಗೆಯೇ ಬಿಟ್ಟು 1 ನಿಮಿಷ ಹಾಗೇ ಇರಲಿ. ಇವಾಗ ಆಗಿದೆ. ಇವಾಗ 1 ಟೀ ಸ್ಪೂನಷ್ಟು ನಾನು ಅಚ್ಚ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1.5 ಟೀ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡ್ರು 2 ಹಾಕ್ಕೊಳ್ಬೋದು. ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ 1.5 ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೀರಾ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಮಟನ್ ಮಸಾಲ ಆಗಲಿ ಚಿಕನ್ ಮಸಾಲ ಆಗಲಿ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ 1/4 ಟೀ ಸ್ಪೂನ್ ಅಂದರೆ 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ. ಅದಕ್ಕೆ ಡೈಜೆಷನ್ಗೆ ಚೆನ್ನಾಗಿರುತ್ತೆ, ಅದಕ್ಕೆ ಗೌಚು ಸಹ ಹೊಡೆಯಲ್ಲ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನ ರುಬ್ಬಿರೋ ಅಂಥ ನಾವು ಮಸಾಲೆ ಇಟ್ಕೊಂಡಿದ್ವಲ್ಲ ರುಬ್ಕೊಂಡು, ಆ ಮಸಾಲೆ ಸಹ ಇದನ್ನ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋ ಗಂಟ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಹಸಿ ಸ್ಮೆಲ್ ಹೋಗೋ ಗಂಟ. ಹಸಿ ಸ್ಮೆಲ್ ಹೋಗಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಈ ವಿಡಿಯೋ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹೈಪ್ ಮಾಡಿ. ಹಾಗೆಯೇ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ನೋಡಿ ಈಗ 2 ನಿಮಿಷ ಬಿಡೋಣ. 2 ನಿಮಿಷ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಾಗಿದೆ ನೋಡಿ. ಹಾಗೆ ಇವಾಗ ಮಿಕ್ಸಿ ತೊಳೆದ್ಬಿಟ್ಟು ಅದ್ರೂ ಸಹ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಗ್ರೇವಿ ಗಟ್ಟಿ ಬೇಕು ಅಂದರೆ ಗಟ್ಟಿ, ನೀರು ಬೇಕು ಅಂದರೆ ನೀರು, ಈ ಥರ ನೋಡಿಕೊಂಡು ಕನ್ಸಿಸ್ಟೆನ್ಸ್ ಎಷ್ಟು ಬೇಕೋ ಅಷ್ಟರಲ್ಲಿ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಕಳ್ಳಿ ಹಿಟ್ಟಷ್ಟು ಹಾಕ್ಕೊಳ್ಳಿ, ಇಲ್ಲ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ ಈ ಥರ ಹಾಕ್ಕೊಂಡ್ರೆ. ವಿಡಿಯೋ ನೋಡಿ 4 ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್, ನನಗೂ ಹೆಲ್ಪ್ ಆಗುತ್ತೆ, ನೀವು ಸಪೋರ್ಟ್ ಮಾಡೋ ಥರ ಆಗುತ್ತೆ. ಹಾಗೆಯೇ ಈಗ ಹಾಗಿದೆ ಪ್ಲೇಟ್ ಹಾಕಿ ಮುಚ್ಚಿ ಒಂದು 5 ನಿಮಿಷ ಬಿಡೋಣ.
ಇವಾಗ ಆಗಿದೆ ನೋಡಿ, ಕುದ್ದಿರೋದಾಗಿದೆ ಫುಲ್ ಚೆನ್ನಾಗಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ನಾನು ಕೋಳಿ ಮೊಟ್ಟೆನೂ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಇದನ್ನ ಹಾಕಿ ಮುಚ್ಚಿಟ್ಬಿಟ್ರೆ ನೀಟಾಗಿ ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇವಾಗೆಲ್ಲ ಹಾಕ್ಕೊಂಡಿರೋದಾಗಿದೆ. ಹಾಗೆ ಇದ್ರ ಜೊತೆಗೆ ನಾನು ರುಮಾಲಿ ರೋಟಿ ಸಹ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ರುಮಾಲಿ ರೋಟಿಗೆ ಮೊಟ್ಟೆ ಗ್ರೇವಿಗೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ರುಮಾಲ್ ರೋಟಿ ಮಾಡ್ತಾಯಿದ್ದೀನಿ. ಯಾವಾಗಲೂ ತಿಂತಿದ್ದೀರಾ ಅಂತ ಅಂದ್ಕೊಬೇಡಿ, ನಾನು ಇವಾಗ ಸ್ಟಾರ್ಟ್ ಮಾಡಿರೋದು ಇದನ್ನ ತಿನ್ನೋದ್ರಿಂದ, ಡಾಕ್ಟ್ರ್ ಹೇಳಿರೋದ್ರಿಂದ. ಇವಾಗ ಆಗಿದೆ, ಇದನ್ನ ಒಂದು ಸ್ವಲ್ಪ 5 ನಿಮಿಷ ಬಿಡೋಣ. 5 ನಿಮಿಷ ಬಿಟ್ಟು ಆಗಿದೆ ನೋಡಿ. ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲೇ ಹಾಕ್ಕೊಂಡ್ರೆ ಘಮ ಘಮ ಅಂತ ಬರ್ತಾಯಿದೆ. ಹಾಗೆಯೇ ಒಂದು 2 ನಿಮಿಷ ಕುದೀಲಿ. 2 ನಿಮಿಷ ಕುದ್ದಾದಮೇಲೆ ಸೈಡ್ಗೆ ಎತ್ತಿಟ್ಕೊಂಡು ರುಮಾಲಿ ರೋಟಿ ಯಾವ ಥರ ಮಾಡೋದು ಅಂತ ಆಗಿದೆ ನೋಡಿ ಫ್ರೆಂಡ್ಸ್. ನೋಡೋಣ. ಈಗಾಗಿದೆ, ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ರುಮಾಲಿ ರೊಟ್ಟಿಗೆ ನಾನು ಹಸಿಟ್ಟು ಕಲಸಿ ಒಂದು 2 ಅವರ್ ಆಗಿದೆ. 2 ಅವರ್ ನೆನೆಯಷ್ಟು ತುಂಬ ಚೆನ್ನಾಗಿರುತ್ತೆ ಇದು. ಈ ಯಾವ ಥರ ಕಲಿಸ್ಕೊಳ್ಳೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಬೇಕಾದರೆ ಕಮೆಂಟ್ ಮಾಡಿ, ನಾನು ಮಾಡಿ ಹಾಕ್ತೀನಿ ವಿಡಿಯೋ. ಇವಾಗ ಈ ಥರ ಮಾಡಿಕೊಂಡು ಉಂಡೆ ಸಹ ನಿಮಗೆ ಎಷ್ಟು ಗಾತ್ರ ಬೇಕು ರುಮಾಲಿ ರೋಟಿ ಆ ಥರ ಒಂದು ಸೈಜಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ಉಂಡೆಗಳ ಒಂದು 10 ಮಾಡ್ಕೊಂಡು ಇಟ್ಕೊಂಡಿರೋದಾಗಿದೆ ನಂದು. ಇದನ್ನೆಲ್ಲನೂ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ನಾನು ರುಮಾಲಿ ರೋಟಿ ಲಟ್ಟಿಸ್ಕೊತಾ ಇದ್ದೀನಿ. ಎಷ್ಟು ತೆಳು ಇರಬೇಕಂದ್ರೆ ಪೇಪರ್ ಹಂಗಿರಬೇಕು, ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೇಕು. ನಿಮಗೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳಕ್ಕಾಗಿಲ್ಲ ಅಂತಂದರೆ ಕೈಯಲ್ಲಿ ಹಾಕ್ಕೊಂಡು ಮಾಡ್ಬೋದು. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಈಗ ನಿಧಾನವಾಗಿ ಆಗಲಿ ಹಸಿಟ್ಟು ಹಾಕ್ಕೊಂಡು ಹಿಟ್ಟನ್ನ ಸ್ವಲ್ಪ ಕೈಲಿ ಉದುರಿಸ್ಕೊಂಡು ಮಾಡ್ಕೋಬೇಕು. ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಇದಕ್ಕೇ ನೋಡಿ. ಈಗ ಆಗಿದೆ. ಈ ಥರ ರೌಂಡಾಗಿ ನಿಧಾನವಾಗಿ ಲಟ್ಟಿಸ್ಕೊಂಡ್ರೆ ತುಂಬ ಸೂಪರಾಗಿ ಬರುತ್ತೆ. ತೆಳ್ಳಗೆ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ. ಇಷ್ಟು ಮಾತ್ರ ಇದ್ದರೆ ಆಮೇಲೆ ಕೈಯಲ್ಲಿ ಬೇಕಾದರೆ ಹಾಕ್ಕೊಂಡು ಇಟ್ಕೋಬೋದು ನೋಡಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಎಷ್ಟು ಗುಂಡಿಗಿದ್ರೆ ಆದಷ್ಟು ಗುಂಡಿಗಿರೋ ಅಂಥದ್ದು ತೊಗೊಳ್ಳಿ. ನಾನು ಈ ಥರ ಗುಂಡಿಗಿರೋದನ್ನೇ ತೊಗೊಂಡಿದ್ದೀನಿ. ಹಾಗೆಯೇ ಉಪ್ಪು ನೀರು, ಸಮುದ್ರದಷ್ಟು ಉಪ್ಪಿರಬೇಕು. ಆ ಥರ ಉಪ್ಪು ಹಾಕಿ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಹಾಕಬೇಕು. ಬಿಸಿ ಇರಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷಕ್ಕೇ ಇದನ್ನ ರುಮಾಲಿ ರೋಟಿ ರೆಡಿ ಆಗುತ್ತೆ. ಆಮೇಲೆ ಒಂದು ಬಟ್ಟೆನೋ ಟಿಶ್ಯೂ ಪೇಪರ್ ಈ ಥರ ತೊಗೊಂಡು ಹೊತ್ಕೋಬೇಕು. ಬಬಲ್ಸ್ ಬರುತ್ತೆ ವೈಟಾಗಿ. ಬಬಲ್ಸ್ ಬಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಟರ್ನ್ ಮಾಡ್ಕೊಬೇಕು. ಇದನ್ನ ಈಗ ಟರ್ನ್ ಮಾಡ್ಕೊಂಡಾದ್ಮೇಲೆ ಒಂದು 2 ಸೆಕೆಂಡ್ 3 ಸೆಕೆಂಡ್ ಬಿಟ್ಟು ಹಾಗೇ ಬಿಡಬೇಕು. ಅದನ್ನು ಪ್ರೆಸ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ಅದನ್ನು ಸೀದೋದೆಲ್ಲ ಆಮೇಲೆಯಿಂದ ಇದನ್ನು ಗುಳ್ಳೆ ಥರ ಬಂದು ಬಬಲ್ಸ್ ಥರ ಬಂದು ಮೆತ್ತಗಿರುತ್ತೆ. ಅದು ತುಂಬ ಸಾಫ್ಟ್ ಇರುತ್ತೆ. ಇವಾಗ ಆಗಿದೆ ನೋಡಿ. ನಾನು ಈ ಥರ ತಟ್ತಾ ಇದ್ದರೆ ಸೀದೋಗಲ್ಲ. ಹೈ ಫ್ಲೇಮಲ್ಲಿ ಇರೋದ್ರಿಂದ ಲೋ ಟು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಇವಾಗ ಆಗಿದೆ ನೋಡಿ. ಎಲ್ಲ ಎಷ್ಟು ನೀಟಾಗಿ ಬ್ರೌನಿಷಾಗಿ ಬಂದಿದೆ ಅಂತ. ಇವಾಗ ಫೋಲ್ಡ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಶೇಪು ಬೇಕೋ ಆ ಶೇಪು ಫೋಲ್ಡ್ ಮಾಡ್ಕೊಳ್ಳಿ. ನಾನು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲನೂ ಒಂದು ಹಾಟ್ ಬಾಕ್ಸು ಇಲ್ಲ ಅಂದರೆ ಬಾಕ್ಸಲ್ಲೋ ಏನರಲ್ಲಾದರೂ ಹಾಕಿ ಇಟ್ಕೊಳ್ಳಿ. ನಾನು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಆಗಿದೆ ಫ್ರೆಂಡ್ಸ್. ಈಗ ಸರ್ವ್ ಮಾಡ್ಕೊಳ್ಳೋಣ. ಹಾಗೆಯೇ ಸರ್ವ್ ಮಾಡ್ಕೊತಾ ಇದ್ದೀನಿ. ರುಮಾಲಿ ರೋಟಿ ಮೊಟ್ಟೆ ಗ್ರೇವಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಆಗಿದೆ. ಹಾಗೆಯೇ ಆನಿಯನ್ನು ಒಂದು ಸ್ವಲ್ಪ 1-2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡ್ಗೆ. ನಿಮಗೆ ಸೌತೆಕಾಯಿ ಬೇಕಂದರೆ ಸೌತೆಕಾಯಿನೂ ಕಟ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು.